ಅಧಿಕಾರ ಹಂಚಿಕೆ ಚರ್ಚೆಗೆ ಬ್ರೇಕ್ ಹಾಕಿದ್ರ ಸಿದ್ದರಾಮಯ್ಯನವರು ಅಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ವಿಧಾನಸಭೆಯಲ್ಲಿ ಸ್ಪಷ್ಟ ಸಂದೇಶವನ್ನ ನೀಡಿದ್ರ ಸಿಎಂ. ಯಾವುದೇ ಅಧಿಕಾರ ಹಂಚಿಕೆ ನಡೆದಿಲ್ಲ, 2.5 ವರ್ಷ ಅಂತ ತೀರ್ಮಾನನೇ ಆಗಿಲ್ಲ, ಅಧಿಕಾರ ಬಿಟ್ಟು ಕೊಡುವಂತೆ ಪಟ್ಟು ಹಿಡಿದಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮೆಸೇಜ್ ಇದು. ಡಿಕೆಶಿ ಸಿಎಂ ಕನಸಿನ ಬೆನ್ನಲ್ಲೇ ಸಿಎಂ ಸ್ಪಷ್ಟ ಸಂದೇಶ ನೋಡಿ. ಅಧಿವೇಶನದ ಕೊನೆಯ ದಿನ ಸ್ಪಷ್ಟವಾದ ಮೆಸೇಜ್ ಕಳಿಸಿದ್ದಾರೆ. ಬಿಜೆಪಿ ಅವ್ರಿಗೆ ಅದರಿಂದ ಆಗಬೇಕಾಗಿರೋದು ಏನಿಲ್ಲ, ಸುಮ್ಮನೆ ಕಾಲೆಳೆದ್ರು ಅಷ್ಟೇ. ಬಟ್ ಮೆಸೇಜ್ ಹೋಗಿದ್ದು ಯಾರಿಗೆ ಅಂತಂದರೆ ಅದು ಡಿ ಕೆ ಶಿವಕುಮಾರ್ಗೆ. ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ. ನಾವು 28ಕ್ಕೂ ನಾವೇ ಬರ್ತೀವಿ, ಆಮೇಲೆ ಹಿಂಗೆ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಯಾವ ಕಾರಣಕ್ಕೂ ಬಿಜೆಪಿ ಅವರು ಬರಕ್ ಸಾಧ್ಯನೇ ಇಲ್ಲ. ಯಡಿಯೂರಪ್ಪನವ್ರ ಸದಾ ಹೇಳ್ತಾ ಇದ್ರಿ, ಯಡಿಯೂರಪ್ಪನವ್ರ ಅಪೋಸಿಷನ್ ಲೀಡರ್ ಇದ್ರು, ಯಾವತ್ತು ನೀವು ಮುಖ್ಯಮಂತ್ರಿ ಆಗಲ್ಲ. ಯಡಿಯೂರಪ್ಪ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ. ನೀವು 5 ವರ್ಷ ತುಂಬಿಸಕ್ ಹಂಗೆ ಹೇಳಿದ್ರಿ. ಕುಮಾರಣ್ಣ ಅವ್ರ ಮುಖ್ಯಮಂತ್ರಿ 5 ವರ್ಷ ತುಂಬಕ್ ಬಿಡ್ಲೇ ಇಲ್ಲ ನೀವು. ಆಯ್ತು ಸರ್, 5 ವರ್ಷ ಅಲ್ಲ, ಮುಖ್ಯಮಂತ್ರಿಗಳಾದ್ರಿ ಸರ್. ನೀವೆಷ್ಟು ವರ್ಷ ಅಪೋಸಿಷನ್ ಲೀಡರ್ ಆಗಿದ್ದೀರಿ ಸರ್? ಎಷ್ಟು ಬಾರಿ ಆಗಿದ್ರ? ರೈಟ್. ಪ್ರಶ್ನೆಗಳು ಬಂದಿದ್ದು ಬಿಜೆಪಿ ಅವರಿಂದ, ಬಟ್ ಉತ್ತರ ಮಾತ್ರ ಕಾಂಗ್ರೆಸ್ನ ಕೆಲ ನಾಯಕರಿಗೆ ಅನ್ನೋ ರೀತಿಯಲ್ಲಿ ಇತ್ತು.